ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ನಗರಸಭೆಯಿಂದ ಮನೆ ಬಾಗಿಲಿಗೆ ಅರ್ಜಿ ನಮೂನೆ 3 ವಿತರಣೆ. ಇದರ ಸದುಪಯೋಗಕ್ಕೆ ಆಸ್ತಿಗಳ ಮಾಲೀಕರು ಮುಂದಾಗಬೇಕು. ಪೌರಾಯುಕ್ತ ವಿರೂಪಾಕ್ಷಗೌಡ. ಗಂಗಾವತಿ ನಗರಸಭೆಯ ವ್ಯಾಪ್ತಿಯ 25,000ದಷ್ಟು ಆಸ್ತಿಗಳ ಮಾಲೀಕರು ಹೊಂದಿದ್ದು, ಅದರಲ್ಲಿ ಕೇವಲ 18,000 ಆಸ್ತಿಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದ್ದು, ಆಸ್ತಿಗಳ ಮಾಲೀಕರ ಅನುಕೂಲಕ್ಕಾಗಿ ಅರ್ಜಿ ನಮೂನೆ 3 ಮಾಲೀಕರ ಅಗತ್ಯ ದಾಖಲೆಗಳನ್ನು, ನೋಂದಣಿ ಪ್ರಮಾಣ ಪತ್ರ, ದಾನಪತ್ರ, ಹಕ್ಕುಪತ್ರ ಸೇರಿದಂತೆ ತೆರಿಗೆ ಪಾವತಿ ಇತ್ಯಾದಿ ಪ್ರಮುಖ ದಾಖಲೆಗಳನ್ನು ಮಾಲೀಕರು ತಂದು ಕಲ್ಪಿಸಿದ್ದಲ್ಲಿ ಸ್ಥಳದಲ್ಲಿ ಅವುಗಳೆಲ್ಲವನ್ನು ಪರಿಶೀಲಿಸಿ ಅರ್ಜಿ ನಮೂನೆ 3 ವಿತರಿಸಲಾಗುತ್ತದೆ ಎಂದು ಪೌರಾಯುಕ್ತರು ತಿಳಿಸಿದರು. ಈಗಾಗಲೇ ಈ ಪ್ರಕ್ರಿಯೆ ನಿಗದಿಪಡಿಸಿದಂತೆ ದಿನಾಂಕಗಳಲ್ಲಿ ಆಯಾ ಸ್ಥಳಗಳಲ್ಲಿ ನಡೆಸುತ್ತಾ ಬರಲಾಗಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಗರಸಭೆಯ ಆಸ್ತಿಯ ಅರ್ಜಿ ನಮೂನೆ 3 ವಿತರಣೆಯ ಕಾರ್ಯ ಅತ್ಯುತ್ತಮವಾಗಿದೆ. ಇದಕ್ಕಾಗಿ ಆಸ್ತಿಗಳ ಮಾಲೀಕರು ನಗರಸಭೆಗೆ ಅಲೆದಾಡುವ ಪರಿಸ್ಥಿತಿ ತಪ್ಪಿದಂತಾಗಿದೆ. ನಗರಸಭೆಯ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ ಇಂತಹ ಮಹತ್ವದ ಕಾರ್ಯಕ್ಕೆ ಮುಂದಾಗಿದ್ದು, ಇದರಿಂದ ಆಸ್ತಿಗಳ ಮಾಲೀಕರಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಪಾರ್ವತಮ್ಮ, ದುರ್ಗೇಶ್ ದೊಡ್ಡಮನಿ ಸೇರಿದಂತೆ ನಗರಸಭೆಯ ಸಿಬ್ಬಂದಿ ವರ್ಗದವರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ನಗರಸಭೆ ಗಂಗಾವತಿ ವ್ಯಾಪ್ತಿಯಲ್ಲಿ 25ನೇ ತಾರೀಕಿಂದ ಕಂದಾಯ ಆಂದೋಲನ ಈ ಸ್ವತ್ತು ನಮೂನೆ 3 ಸ್ಥಳದಲ್ಲಿಯೇ ವಾರ್ಡ್ನಲ್ಲಿ ಸ್ಥಳದಲ್ಲಿಯೇ ಕೊಡುವ ಒಂದು ಕಾರ್ಯಕ್ರಮವನ್ನು ನಾವು ವಾರ್ಡ್ ವೈಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿನಾಂಕದಂದು ವಾರ್ಡ್ ನಂಬರ್ 19, 20, 21 ಈ 3 ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಕರ್ನೂಲ್ ಸಾಬ್ ದರ್ಗಾ ಒಂದು ಆವರಣದಲ್ಲಿ ಇದನ್ನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದೇ ರೀತಿಯಾಗಿ ಎಲ್ಲ ಸಂಬಂಧಪಟ್ಟ ಆಸ್ತಿ ಮಾಲೀಕರು ಇಲ್ಲಿ ಬಂದು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಈ ಸ್ವತ್ತು ನಮೂನೆ 3 ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲಾ ವಾರ್ಡ್ಗಳಲ್ಲಿ ತಮ್ಮ ವಾಸ್ತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲಾತಿಗಳನ್ನು ತೆಗೆದಿಟ್ಕೊಳ್ರಿ. ನಾವು ಅಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ತಮ್ಮ ದಾಖಲಾತಿಗಳನ್ನು ಹಾಜರುಪಡಿಸಿ ಈ ಸ್ವತ್ತಲ್ಲಿ ನಮೂನೆ 3 ತಮ್ಮ ಒಂದು ಮನೆಯ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಮಾಡ್ಕೊಂಡು ನಮೂನೆ 3 ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಸಮಸ್ತ ನಾಗರಿಕ ಬಾಂಧವರಲ್ಲಿ ಮತ್ತು ಆಸ್ತಿ ಮಾಲೀಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೆ. ಇದು ಅಪ್ ಟು 5ನೇ ತಾರೀಕುವರೆಗೂ ಇದೆ. 5/12/2024 ಇದೆ. ಕಾರ್ಯಾಲಯ ಗಂಗಾವತಿ ವತಿಯಿಂದ ಇದು ಈ ಸ್ವತ್ತಿನ ಫಾರಂ ತಿಳ್ಕೊಡೋದು ಮತ್ತು ಕಂದಾಯ ಯಾರ್ಯಾರು ಬಾಕಿ ಇದೆ ಅದು ಕಂದಾಯ ಭರಿಸಿಕೊಂಡು ತಮ್ಮ ದಾಖಲೆಗಳನ್ನು ಸರಿಯಾದ ರೀತಿಯಿಂದ ಇಲ್ಲಿ ಸಾದರಪಡಿಸಿ ಅವತ್ತಿನ ದಿನನೇ ಸರ್ವರ್ ಇತ್ತು, ಸರ್ವರ್ ಸರಿಯಾದ ರೀತಿಯಿಂದ ಕೆಲಸ ಮಾಡಿದ್ರೆ ಅವತ್ತಿನ ದಿವಸನೇ ಅರ್ಜಿ ಸಲ್ಲಿಸಿ ಅದೇ ದಿನನೇ ಫಾರಂ 3 ವ್ಯವಸ್ಥೆ ಒಂದು ಮಾಡಲಾಗಿದೆ. ಅದೇ ರೀತಿ ಕಾರ್ಯಕ್ರಮ ನಡೆಯುತ್ತೆ. ಸರ್ವರ್ದಲ್ಲಿ ಏರ್ಪೇರಾದ್ರೆ ಮರುದಿನ ಕೊಡಂತ ಒಂದು ಅನಿವಾರ್ಯತೆ ಒದಗಿಸಿ ಬರ್ತದೆ. ಅದೇ ರೀತಿ ಜನರು ಈಗ ಮುಂದೆ ಈ ನಾಳೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಒಂದು 3 ಬಾಡಿಯನ್ನು ಬರ್ತಾವ. ಅದ ನಂತರ ನೀಲಕಂಠಚಾರ್ ಸರ್ಕಲ್, ಅದಾದ ನಂತರ ಸರೋಜಮ್ಮ ಕಲ್ಯಾಣ ಮಂಟಪ, ಇದೇ ರೀತಿಯಾಗಿ ಸತತ 10 ದಿನಗಳ ಕಾರ್ಯಕ್ರಮ ಇದು ಹಮ್ಮಿಕೊಂಡಿದ್ದು ಜನರ ಸ್ಪಂದನೆ ನಮ್ಗೆ ಸರಿಯಾಗಿ ರೀತಿಯಿಂದ ಜನರಿಗೆ ನಾವು ಸರಿಯಾದ ರೀತಿಯಿಂದ ಸೇವೆ ಮಾಡಕ್ ಒಂದು ಅವಕಾಶನೂ ಐತೆ. ನಾವು ಇದು ಅವ್ರ ಫೋನ್ ನಂಬರ್ ಬರ್ಕೊಂಡು ಅವ್ರಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಅವ್ರನ್ನ ಕರೆಸಿಕೊಂಡು ಅವ್ರಿಗೆ ಫಾರಂ 3 ವಿತರಣೆ ಮಾಡುವಂತದ್ದು ಇದೊಂದು ಕಾರ್ಯ ವರದಿಂದ ಸಾಗಿದೆ. ಅವ್ರ ಆಸ್ತಿ ಅಪ್ಡೇಟ್ ಮಾಡ್ಕೊಂಡು ಆನ್ಲೈನ್ ನಲ್ಲಿ ಒಂದು ಸೂಕ್ತವಾದ ದಾಖಲೆ ಒಂದು ನಾವು ಅವ್ರದ್ದು ದಾಖಲೆ ಹೊಂದಿದೆ, ಅವ್ರಿಗೆ ಫಾರಂ 3 ವಿತರಣೆ ಮಾಡಬೇಕು. ಗಂಗಾವತಿಯ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ಈ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ನಗರಸಭೆ ವತಿಯಿಂದ ಈ ಫಾರಂ 3 ವಿತರಣೆ ಹಾಗೂ ಆನ್ಲೈನ್ ಎಂಟ್ರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಆಮೇಲೆ ಎಷ್ಟೋ ಜನಗಳು ಇನ್ನು 1970 ಆಸ್ತಿ ಕೂಡ ಈಗ ಈ ಖಾತೆಗೆ ಇನ್ನೂ ಒಳಪಡಿಸಿಲ್ಲ. ಆದ ಕಾರಣ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದಷ್ಟೇ, ಪ್ರತಿಯೊಬ್ಬರು ಬಂದು ತಮ್ಮ ಆಸ್ತಿಯ ಟ್ಯಾಕ್ಸ್ ಗಳನ್ನ ಕಟ್ಟಿ ಈ ಖಾತೆಯನ್ನು ಹೊಂದ್ಕೊಂಡು ಫಾರಂ 3 ತಗೋಬೇಕಂತಂದೇಳಿ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್ಕಾರ ಆದೇಶದಂತೆ ಗಂಗಾವತಿ ನಗರಸಭೆಯ ಸಿಬ್ಬಂದಿ ವರ್ಗದಿಂದ ಮತ್ತು ಅಧ್ಯಕ್ಷರು ಮತ್ತು ಪೌರಾಯುಕ್ತರು, ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಸದಸ್ಯರು ಸೇರಿ ದಿನಾಂಕ 25/11/2024 ದಿನಾಂಕ 5/12/2024 ಸ್ಥಳದಲ್ಲಿ ಫಾರಂ ನಂಬರ್ 3 ಖಾತಾ ನಕಲವನ್ನು ಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಎಲ್ಲ ರೀತಿಯಿಂದ ಜನರು ಇದಕ್ಕೆ ಸ್ಪಂದನೆ ಕೊಡ್ತಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗದವರು ಅತಿ ಶ್ರಮ ಪಟ್ಟು, ಪೌರಾಯುಕ್ತರು, ಅಧ್ಯಕ್ಷರು ಮತ್ತು ನಗರಸಭೆ ಸದಸ್ಯರು ಎಲ್ಲರೂ ಶ್ರಮ ಪಟ್ಟು ಜನರು ಬಂದು ಎಲ್ಲ ಇಲ್ಲಿ ಟ್ಯಾಕ್ಸಸ್ ಕಟ್ತಿದ್ದಾರೆ. ಫಾರಂ ಅನುಮತಿ ಇಲ್ಲಿ ಸುಲಭವಾಗಿ ಲಭ್ಯವಿದೆ. ಆದ್ದರಿಂದ ಗಂಗಾವತಿ ನಗರದ ಸಮಸ್ತ ಆಸ್ತಿ ಉಳ್ಳ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ತೀನಿ, ಈ ಅವಕಾಶವನ್ನು ಸದುಪಯೋಗ ಪಡಬೇಕು. ಒಳ್ಳೆ ಅವಕಾಶ ಇದೆ, ತಮ್ಮ ಖಾತನಕಲ್ಲನ್ನು ತಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಆದ್ದರಿಂದ ಇನ್ನು ಕೇವಲ 2 ದಿನ ಇದು ಅವಕಾಶ ಇದೆ. ಎಲ್ಲಾ ವಾರ್ಡಿಂದ ಜನ ಬಂದು ಫಾರಂ ಅನ್ನು ತಗೋಬಹುದು. ಇದು ಮೊಟ್ಟ ಮೊದಲನೇದಾಗಿ ಪಂಪನಗರಲ್ಲಿ ವಾಲ್ಮೀಕಿ ಸರ್ಕಲ್ ಅಲ್ಲಿ ಆಯ್ತು ಒಂದು ಕಾರ್ಯಕ್ರಮ, ಆಮೇಲೆ ಮಹಾವೀರ್ ಸರ್ಕಲ್ ಅಲ್ಲಿ ಆಯ್ತು, ಆಮೇಲೆ ಈರಣ್ಣ ದೇವಸ್ಥಾನದಲ್ಲಿ ಆಯ್ತು, ಆಮೇಲೆ ಇಸ್ಲಾಂಪುರ್ ಸರ್ಕಲ್ ಹಾಸ್ಪಿಟಲ್ ಪಕ್ಕದಲ್ಲಿ ಆಯ್ತು. ಈಗ ಮತ್ತೆ ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು 2-3 ವಾರ್ಡಲ್ಲಿ ಕೆಲಸ ಇದು ಆಗ್ತಿದೆ. ಜನರು ಇದಕ್ಕೆ ಬಂದು ಸ್ಪಂದನೆ ಮಾಡ್ಬೇಕಂತ ವಿನಂತಿ. ನಮಸ್ಕಾರ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.